ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯವರೇ, ಪ್ರಾಣ ಹೋದ್ರೂ ಈ ವಸ್ತುವನ್ನು ಯಾರಿಗೂ ಕೊಡಬೇಡಿ. ಕೊಟ್ಟರೆ ನಿಮ್ಮ ಅದೃಷ್ಟ ಎಲ್ಲ ಬೂದಿ ಆಗೋದು ಖಂಡಿತ. ನಮಸ್ಕಾರ ನನ್ನ ಪ್ರಿಯ ಮೇಷರಾಶಿಯ ಬಂಧುಗಳೇ. ಸಾಕ್ಷಾತ್ ಆಂಜನೇಯ ಸ್ವಾಮಿ ಮತ್ತು ಮಂಗಳ ಗ್ರಹದ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ನಾನು ಆ ಪರಮಾತ್ಮನಲ್ಲಿ ಕೋರುತ್ತೇನೆ. ಈ ವಿಡಿಯೋ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಲ್ಲದು. ಮೇಷರಾಶಿಯವರು ಹುಟ್ಟುತ್ತಲೇ ನಾಯಕತ್ವ ಗುಣ ಉಳ್ಳವರು ಮತ್ತು ಸಾಹಸಿಗಳು. ಆದರೆ ನಿಮ್ಮ ಒಂದು ಸಣ್ಣ ತಪ್ಪು ನಿಮ್ಮ ಇಡೀ ಜೀವನದ ಯಶಸ್ಸನ್ನು ಕಿತ್ಕೊಳ್ಬಹುದು. ಹೌದು, ನೀವು ಎಷ್ಟೇ ಕಷ್ಟಪಟ್ಟರೂ ಸಂಪಾದನೆ ಮಾಡಿದರೂ ಕೂಡ ಈ ಒಂದು ವಸ್ತುವನ್ನು ಮಾತ್ರ ಯಾರಿಗೂ ನೀವು ಉಚಿತವಾಗಿ ಅಥವಾ ಉಪಯೋಗಿಸಿದ ನಂತರ ಬಳಸಿದ ನಂತರ ಕೊಡೋದಕ್ಕೆ ಹೋಗಬಾರ್ದು. ಕೊಟ್ಟರೆ ನಿಮ್ಮ ಮನೆಯಲ್ಲಿರೋ ಲಕ್ಷ್ಮಿ ಹೊರಟೋಗ್ಬಿಡ್ತಾರೆ. ಮೇಷರಾಶಿಯವರ ಸ್ವಭಾವ ಮತ್ತು ದೋಷ. ಮೇಷರಾಶಿಯ ಅಧಿಪತಿ ಮಂಗಳ. ನೀವು ಬೆಂಕಿಯ ತತ್ವದವರು, ಅಂದರೆ ತುಂಬ ವೇಗವಾಗಿ ಕೆಲಸ ಮಾಡುವವರು ಮತ್ತು ಮುಗ್ಧ ಮನಸ್ಸಿನವರು. ಯಾರಾದರೂ ಬಂದು ಕಷ್ಟ ಅಂದರೆ ಸಾಕು, ಯೋಚನೆ ಮಾಡದೆ ನಿಮ್ಮ ಹತ್ತಿರ ಇರೋದನ್ನೆಲ್ಲ ಕೂಡ ಕೊಟ್ಬಿಡ್ತೀರ. ಆದರೆ ಅದೇ ನಿಮ್ಮ ಶತ್ರು ಕೂಡ ಆಗಿಬಿಡುತ್ತೆ. ನೀವು ಕೊಟ್ಟ ಸಹಾಯವನ್ನು ಪಡೆದವರು ಮುಂದೆ ನಿಮ್ಮನ್ನೇ ತುಳಿತಾರೆ. ನಿಮ್ಮ ಜೀವನದಲ್ಲಿ ಯಾಕೆ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗ್ತಾ ಇವೆ, ಯಾಕೆ ಸಾಲದ ಬಾಧೆ ಹೆಚ್ಚಾಗ್ತಾ ಇದೆ, ಎಲ್ಲದಕ್ಕೂ ಉತ್ತರ ಇಲ್ಲಿದೆ. ಶಕ್ತಿಯ ರಹಸ್ಯ, ಎನರ್ಜಿ ಟ್ರಾನ್ಸ್ಫರ್ಸ್. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೇಷರಾಶಿಯವರಿಗೆ ತೇಜಸ್ಸು ಮತ್ತು ಅಹಂ ಶಕ್ತಿ ಹೆಚ್ಚಿರುತ್ತೆ. ನೀವು ಬಳಸುವ ವಸ್ತುಗಳಲ್ಲಿ ನಿಮ್ಮ ಯಶಸ್ಸಿನ ಕಿಡಿ ಇರುತ್ತೆ. ನೀವು ಆ ವಸ್ತುವನ್ನು ಬೇರೆಯವರಿಗೆ ಕೊಟ್ಟಾಗ ನಿಮ್ಮ ಜಾತಕದಲ್ಲಿರುವ ರಾಜಯೋಗ ಅವರ ಪಾಲಾಗುತ್ತೆ. ಪ್ರತಿಯಾಗಿ ಅವರ ದೋಷಗಳು ನಿಮಗೆ ಅಂಟಿಕೊಳ್ಳುತ್ತೆ. ಹಾಗಾದರೆ ಆ ಒಂದು ರಹಸ್ಯ ವಸ್ತು ಆದರೂ ಯಾವುದು? ಈಗ ನಾವು ತಿಳಿದುಕೊಳ್ಳೋಣ. ಆ ಒಂದು ವಸ್ತು ಯಾವುದು? ದ ಸೀಕ್ರೆಟ್ ಆಬ್ಜೆಕ್ಟ್ ಆಫ್ ದ ಯಾವುದು ಅಂತ. ಮೇಷರಾಶಿಯವರು ಪ್ರಾಣ ಹೋದರೂ ಕೂಡ ಕೊಡಬಾರದ ಆ ಒಂದು ವಸ್ತು ನಿಮ್ಮ ಹಳೆಯ ಕೈಗಡಿಯಾರ, ವಾಚ್. ನೀವು ನಿತ್ಯ ಬಳಸುವ ಪೆನ್ನು ಅಥವಾ ಬರವಣಿಗೆಯ ಪರಿಕರಗಳು. ಇದರ ರಹಸ್ಯ ಕೇಳಿ. ಮೇಷರಾಶಿಯ ಅಧಿಪತಿ ಮಂಗಳನಾದರೆ ಸಮಯವನ್ನು ನಿರ್ಧರಿಸುವವನು ಕಾಲಭೈರವ. ನಿಮ್ಮ ಕೈಗಡಿಯಾರ ನಿಮ್ಮ ಸಮಯವನ್ನು ಸೂಚಿಸುತ್ತೆ. ನೀವು ಬಳಸಿದ ಗಡಿಯಾರವನ್ನು ಬೇರೆಯವರಿಗೆ ಕೊಟ್ಟರೆ ನಿಮ್ಮ ಒಳ್ಳೆಯ ಕಾಲವನ್ನು ಅವರಿಗೆ ದಾನ ಮಾಡಿದಂತೆ ಆಗುತ್ತೆ. ಹಾಗೆಯೇ ಪೆನ್ನು ನಿಮ್ಮ ಹಣೆ ಬರಹ ಬರೆಯುವ ಸಂಕೇತ. ನೀವು ಬಳಸಿದ ಪೆನ್ನನ್ನು ಇತರರಿಗೆ ಕೊಟ್ಟರೆ ನಿಮ್ಮ ಬುದ್ಧಿಶಕ್ತಿ ಕುಂಠಿತ ಆಗುತ್ತೆ. ಹಾಗಾದರೆ ಇದಕ್ಕೆಲ್ಲ ಪರಿಹಾರಗಳೇನು ಮತ್ತು ನಿಯಮಗಳೇನು? ಗಡಿಯಾರ ದಾನ ಮಾಡಬೇಡಿ. ಒಂದು ವೇಳೆ ಯಾರಿಗಾದರೂ ಗಡಿಯಾರ ಕೊಡಲೇಬೇಕು ಅಂತ ಅಂದಾಗ ಹೊಸದನ್ನು ಕೊಡಿಸಿ. ಆದರೆ ನಿಮ್ಮ ಕೈಲಿದ್ದನ್ನು ಬಿಚ್ಚಿ ಕೊಡೋದಕ್ಕೆ ಹೋಗಬೇಡಿ. ಇನ್ನು ಏನೇನು ಪರಿಹಾರ ಮಾಡ್ಬೋದು? ಪ್ರತಿ ಮಂಗಳವಾರ ಕೆಂಪು ಬಣ್ಣದ ಹೂಗಳಿಂದ ಆಂಜನೇಯ ಸ್ವಾಮಿಗೆ ಪೂಜೆ ಮಾಡಿ. ಇದು ನಿಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತೆ. ಸಾಲ ಕೊಡಬೇಡಿ. ಮೇಷರಾಶಿಯವರು ಮಂಗಳವಾರದ ದಿನ ಯಾರಿಗೂ ಹಣವನ್ನು ಸಾಲವಾಗಿ ಕೊಡಬಾರ್ದು. ಆ ದಿನ ಕೊಟ್ಟ ಹಣ ವಾಪಸ್ ಬರೋದಕ್ಕೆ ತುಂಬಾ ಕಷ್ಟ. ಮೇಷರಾಶಿಯವರೇ, ನೀವು ಸಿಂಹದಂತೆ ಬದುಕುವವರು. ಈ ಸಣ್ಣ ವಿಷಯಗಳನ್ನು ಗಮನದಲ್ಲಿಟ್ಕೊಳ್ಳಿ. ನಿಮ್ಮ ಯಶಸ್ಸನ್ನು ಯಾರೂ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಈ ಮಾಹಿತಿ ನಿಮಗೆ ಸತ್ಯ ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಮೇಷರಾಶಿಯ ಆಪ್ತರಿಗೆ ಶೇರ್ ಮಾಡಿ. ಕಮೆಂಟಲ್ಲಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಓಂ ಅಂಗರಕಾಯ ನಮಃ ಅಂತ ಬರೀರಿ. ನಿಮ್ಮ ಸಮಸ್ಯೆಗಳಿಗೆ ದೈವಬಲವೇ ಮತ್ತು ನಿಮಗೆಲ್ಲರಿಗೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹಾರೈಸ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.